ಪ್ರವಾದನೆ ಗ್ರಂಥ 17ನೇ ಅಧ್ಯಾಯ 5-7. ಯೆಹೋವನು ಈಗನ್ನುತ್ತಾನೆ, ಗಮನಿಸಬೇಕು, ಯೆಹೋವನು ಈಗನ್ನುತ್ತಾನೆ, ಮಾನವ ಮಾತ್ರದವರಲ್ಲಿ ಭರವಸೆವಿಟ್ಟು ನರಜನ್ಮದವರನ್ನು ತನ್ನ ಭುಜಬಲವೆಂದು ತಿಳಿದು ಯೆಹೋವನನ್ನು ತೊರೆಯುವ ಮನಸ್ಸುಳ್ಳವನು ಏನಾಗಿದ್ದಾನೆ? ಶಾಪಗ್ರಸ್ತನು. ಯಾರು ಮನುಷ್ಯರನ್ನು ಆಶ್ರಯಿಸಿಕ್ಕೆ ಹೋಗ್ತಾರೋ, ನಮ್ಮ ಜೀವಿತದಲ್ಲಿ ನಾವು ನೋಡಿಕೊಳ್ಳೋಣ. ನನಗೆ ಕಷ್ಟಗಳು ಕಣ್ಣೀರುಗಳು ಇರುವಾಗ, ನಾನು ಟ್ಯಾಕಲ್ ಮಾಡಕ್ಕಾಗದಿರುವ ಸಮಸ್ಯೆಗಳನ್ನ ನಾನು ಎದುರು ಬರುವಾಗ ನಾನು ಯಾರ ಮೊರೆ ಹೋಗ್ತಾ ಇದ್ದೇನೆ? ಕಣ್ಣೀರು ಜಾಸ್ತಿ ಆಗುವಾಗ, ಕಷ್ಟಗಳು ಎದುರಾಗುವಾಗ, ಸಾಲೆಬಾಧೆಗಳು ಎದುರಾಗುವಾಗ ನಾನು ಯಾರನ್ನ ಮೊರೆ ಹೋಗ್ತಾ ಇದ್ದೇನೆ? ಯಾವ ಮನುಷ್ಯನು ಯಾವ ಮನುಷ್ಯ ಮಾತ್ರದಲ್ಲಿ ಮೊರೆ ಹೋಗ್ತಿದ್ದಾನೆ, ಇವರೇ ನನಗೆ ಆಶ್ರಯ ಎಂಬುದಾಗಿ ಭರವಸೆ ಇಡ್ತಿದ್ದಾರೆ, ಆ ಮನುಷ್ಯನ ಏನಾಗ್ತಿದ್ದಾನೆ? ಶಾಪಗ್ರಸ್ತನು. ಶಾಪವು ಎಲ್ಲಿಂದನೂ ಬರೋದಿಲ್ಲ, ನಮ್ಮ ದೇವರನ್ನ ಪಕ್ಕಕ್ಕಿಟ್ರೆ ಸಾಕು ನಾವು ಬರ್ತದೆ. ಶಾಪವನ್ನ ನಾವೇ ತಂದುಕೊಡ್ತೇವೆ. ಯಾವ ಸಮಯದಲ್ಲಿ ನಾವು ಯೆಹೋವನನ್ನ, ನಮ್ಮ ದೇವರನ್ನು ಪಕ್ಕಕ್ಕಿಟ್ಟು ಮನುಷ್ಯನನ್ನ ಮುಂದೆ ಇಡ್ತೇವೋ ಏನ್ ತಂದುಕೊಡ್ತಾ ಇದ್ದೇವೆ? ಇದನ್ನ ಯಾರು ಹೇಳ್ತಿದ್ದಾರೆ? ಯೆಹೋವನು ಹೇಳ್ತಿದ್ದಾನೆ. ಯಾಕಂದ್ರೆ ಇಸ್ರಾಯೇಲ್ ಕೆಲಸ ಮಾಡ್ತಿದ್ದಾರೆ. ಕಷ್ಟಗಳು ಬರುವಾಗ, ಯುದ್ಧಗಳು ಬರುವಾಗ ಯಾರು ಮೊರೆ ಹೋಗ್ತಿದ್ದಾರೆ? ಮನುಷ್ಯರನ್ನು ಹುಡುಕಿ ಹೋಗ್ತಾ ಇದ್ದಾರೆ. ಆದ್ರೆ ಯೆಹೋವನು ಹೇಳ್ತಿದ್ದಾನೆ, ಮನುಷ್ಯ ಮಾತ್ರದಲ್ಲಿ ಭರವಸೆ ಇಡುವವನು ಶಾಪಗ್ರಸ್ತನೋ ಆಗ್ತಾನೆ. 6ನೇ ವಚನ, ಇವನು ಅಡವಿಯಲ್ಲಿನ ಜಾಲಿಗೆ ಸಮಾನನು, ಶುಭ ಸಂಭವಿಸಿದರು ಅದನ್ನು ಕಾಣನು. ಯಾರು ವಾಸಿಸದ ಚೌಳು ನೆಲವಾಗಿರುವ ಅರಣ್ಯದ ಬೆಗ್ಗಾಡಿನಲ್ಲಿ ವಾಸಿಸುವ ಸ್ಥಿತಿಯೇ ಅವನದು. ಯಾರದು? ಯಾರು ಮನುಷ್ಯರಲ್ಲಿ ಭರವಸೆ ಬಿಡ್ತಾರೋ, ಯಾರು ಮನುಷ್ಯರನ್ನ ಆಶ್ರಯಿಸ್ತಾರೋ, ಅಯ್ಯೋ ಇಂಥವ್ರಿದ್ರೆ ನಮಗೇನ್ ಕೊಡ್ತಿದ್ರು? ಒಳ್ಳೆ ಸಲಹೆಗಳನ್ನ ಕೊಡ್ತಿದ್ರು. ಇಂಥವ್ರಿದ್ರೆ ನಮಗೆ ಸಹಾಯ ಚಾಚ್ತಾ ಇದ್ರು. ಅವರಿರುವವರೆಗೂ ನಮಗೆ ಯಾವ ಭಯ ಇರ್ಲಿಲ್ಲ. ಇವ್ರು ಹೇಳ್ತಾರೆ, ಒಂದು ವೇಳೆ ಆ ಆಲೋಚನೆ ನಿಮ್ಮಲ್ಲಿ ಇರುವುದಾದ್ರೆ ಏನಾಗ್ತಾ ಇದೆಯಾ? ಕಾಡಿನಲ್ಲಿರುವ ಜಾಲಿ ಮರಕ್ಕೆ ನೀನು ಸಮಾನನಾಗ್ತಿದ್ಯಾ. ಕಣ್ಣು ಮುಂದಿನ ಊರಿನಲ್ಲಿ ಶುಭ ನಡೀತಾ ಇದೆ, ಒಳ್ಳೆ ಕೆಲಸಗಳು ನಡೀತಾ ಇದೆ, ಯಾರಿಗ್ ಗೊತ್ತಿಲ್ಲ? ಕಾಡಿನಲ್ಲಿರುವ ಜಾಲಿ ಮರಕ್ಕೆ ಗೊತ್ತಿಲ್ಲ. ಅದೇ ರೀತಿ ನಿನ್ನ ಕಣ್ಣಿಗೆ ಏನ್ ಕಾಣಿಸಲ್ಲ? ಶುಭ ಕಾರ್ಯಗಳು ಕಾಣಿಸಲ್ಲ. ಯಾಕೆ? ನೀನ್ ಯಾರ ಮೊರೆ ಹೋಗ್ತಾ ಇದೀಯಾ? ಮನುಷ್ಯರ ಮೊರೆ ಹೋಗ್ತಾ ಇದೀಯಾ? ಯಾರನ್ನ ಮೊರೆ ಹೋಗ್ಬೇಕು? 7ನೇ ವಚನ, ಯಾವನು ಯೆಹೋವನಲ್ಲಿ ನಂಬಿಕೆ ಇಟ್ಟಿದ್ದಾನೋ, ಯಾವನಿಗೆ ಯೆಹೋವನು ಭರವಸವಾಗಿದ್ದಾನೋ ಅವನು ಧನ್ಯನು. ಹಾಲೆಲೂಯ, ಹಾಲೆಲೂಯ. ಯಾರು ಧನ್ಯರು? ನನ್ನ